ಹಾಯ್ ಹಲೋ ಎವ್ರಿವನ್. ಪ್ರೀವಿಯಸ್ ವಿಡಿಯೋದಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ನ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಅದರ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೆಹರ್ಬಿಯನ್ ಕಮ್ಯುನಿಕೇಷನ್ ಅಂದರೆ ಟೈಪ್ ಆಫ್ ಏನು ತಿಳಿಸ್ಕೊಡುತ್ತೆ ಅಂದರೆ, ಅಕಾರ್ಡಿಂಗ್ ಟು ಮೆಹರ್ಬಿಯನ್ಸ್ ಕಮ್ಯುನಿಕೇಷನ್ ಮಾಡೆಲ್, ದಿಸ್ ಬ್ರೇಕ್ ಡೌನ್ ಈಸ್ ಕಾಮನ್ಲಿ referred to as the 7/38/55 rule. ಸೊ 7/38/55 ರೂಲ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಏನು ಅಂತಂದರೆ 3 ವರ್ಬಲ್, ವೋಕಲ್ ಆ್ಯಂಡ್ ವಿಜುವಲ್ ಆಗಿರುತ್ತೆ. ಇಲ್ಲೇನು ನೋಡ್ತಿದ್ದೀರಲ್ವ, ಕಮ್ಯುನಿಕೇಷನ್ ಅನ್ನೋದು 7% ಇರುತ್ತೆ. ಟೋನ್ ಆಫ್ ವಾಯ್ಸ್, ಸೊ ನಮ್ಮ ಕಮ್ಯುನಿಕೇಷನಲ್ಲಿ ಟೋನ್ ಆಫ್ ವಾಯ್ಸ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಥವಾ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು 38% ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಬಾಡಿ ಲ್ಯಾಂಗ್ವೇಜ್ 55%. ಇವ್ರೇನು ತಿಳಿಸ್ಕೊಡ್ತಿದ್ದಾರೆ ಅಂತಂದರೆ, ವರ್ಡ್ಸ್ ಓನ್ಲಿ ಅಕೌಂಟ್ ಫಾರ್ 7% ಆಫ್ ಕಮ್ಯುನಿಕೇಷನ್. ವರ್ಡ್ಸ್ ಇಂಪ್ಯಾಕ್ಟ್ ಮಾಡೋದು ಕಮ್ಯುನಿಕೇಷನಲ್ಲಿ 7% ಅಷ್ಟೇ. ವೈಲ್ ಟೋನ್ ಆಫ್ ವಾಯ್ಸ್ ಮೇಕ್ಸ್ ಅಪ್ 38% ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಸಿಗ್ನಿಫಿಕೆಂಟ್ ರೋಲ್ನ ಪ್ಲೇ ಮಾಡುತ್ತೆ 55%. ಸೊ ದಿಸ್ ಬ್ರೇಕ್ ಡೌನ್ ಈಸ್ ಕಾಮನ್ಲಿ ರೆಫರ್ಡ್ ಆ್ಯಸ್ ಅಂತ, ಇದನ್ನು 7/38/55 ರೂಲ್ ಅಂತಲೂ ಕರೀತಾರೆ. ಆ್ಯಂಡ್ ಆಲ್ಸೋ ವರ್ಬಲ್, ವೋಕಲ್, ವಿಜುವಲ್ ಅಂತಲೂ ಕರೀತಾರೆ. ವರ್ಬಲ್ ಈಸ್ ನಥಿಂಗ್ ಬಟ್ ಕಮ್ಯುನಿಕೇಷನ್, ವಿಜುವಲ್ ಈಸ್ ನಥಿಂಗ್ ಬಟ್ ಬಾಡಿ ಲ್ಯಾಂಗ್ವೇಜ್, ವೋಕಲ್ ಈಸ್ ನಥಿಂಗ್ ಬಟ್ ವಾಯ್ಸ್, ಟೋನ್ ಆಫ್ ವಾಯ್ಸ್, ಕಮ್ಯುನಿಕೇಷನ್ ಈಸ್ ನಥಿಂಗ್ ಬಟ್ ವರ್ಬಲ್. ಸೊ ವರ್ಡ್ಸ್. ಈ ಒಂದು ಮಾಡೆಲ್ ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರು ಯಾವ ರೀತಿಯಾಗಿ ಕ್ವೆಶನ್ ಕೇಳಿದರು ಅಂದರೆ, ಈ ಒಂದೇನು ಪರ್ಸೆಂಟೇಜ್ ಇದೆಯಲ್ವಾ, ಸೊ ವರ್ಬಲ್ ಎಷ್ಟು ಪರ್ಸೆಂಟೇಜ್, ಟೋನ್ ಆಫ್ ವಾಯ್ಸ್ ಎಷ್ಟು ಪರ್ಸೆಂಟೇಜ್, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಲಾಸ್ಟ್ ಟೈಮ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಲ್ಲೂ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ವಿ ಹ್ಯಾವ್ ಬೇಸ್ಡ್ ಆನ್ ಪರ್ಪಸ್ ಆ್ಯಂಡ್ ಸ್ಟೈಲ್. ಸೊ ಬೇಸ್ಡ್ ಆನ್ ಪರ್ಪಸ್ ಆ್ಯಂಡ್ ಸ್ಟೈಲ್ ಮೇಲೆ ಇರುವಂಥ ಕಮ್ಯುನಿಕೇಷನ್ಸ್ ಟೈಪ್ಸ್ನ ನೋಡೋಣ ಬನ್ನಿ. ಫಸ್ಟ್ ಒಂದು ಬಂದು ಫಾರ್ಮಲ್ ಕಮ್ಯುನಿಕೇಷನ್. ಏನು ಫಾರ್ಮಲ್ ಕಮ್ಯುನಿಕೇಷನ್ ಅಂತಂದರೆ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅಥವಾ ಐಡಿಯಾಸ್, ಮೆಸೇಜಸ್ ವಿತ್ ಆನ್ ಆರ್ಗನೈಸೇಷನ್ ಅಂತಂದರೆ ಕಂಪ್ನಿ ಜೊತೆ ಅಥವಾ ಇಂಡಿವಿಜುವಲ್ಸ್ ಜೊತೆ ಒಂದು ಸ್ಟ್ರಕ್ಚರ್ಡ್ ಆಗಿರುತ್ತೆ ಆ್ಯಂಡ್ ಅಫಿಷಿಯಲ್ ಆಗಿರುತ್ತೆ. ಸೊ ನೀವು ಒಂದು ಮೀಟಿಂಗಲ್ಲಿ ನಿಮ್ಮ ಬಾಸ್ ಜೊತೆ ಮಾತಾಡೋದು ಅಥವಾ ಮ್ಯಾನೇಜರ್ ಜೊತೆ ಡಿಸ್ಕಸ್ ಮಾಡೋದು ಯಾವ ರೀತಿ ಇರುತ್ತೆ ಅಂದರೆ, ತುಂಬ ಫಾರ್ಮಲ್ ಆ್ಯಂಡ್ ಪೊಲೈಟ್ ವೇಯಲ್ಲಿ ನೀವು ಮಾತಾಡ್ತೀರಾ. ಅದೇ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ಆ ರೀತಿಯಾಗಿ ಫಾರ್ಮಲ್ ಆಗಿರೋದಿಲ್ವಲ್ಲ, ಇದನ್ನೇ ನಾವು ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈಗ ಕಾರ್ಪೊರೇಟ್ ಎನ್ವೈರ್ಮೆಂಟಲ್ಲಾಗಿರ್ಬೋದು, ಥ್ರೂ ಆಫೀಸಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ರೊಫೆಸರ್ಸ್ ಅಥವಾ ಲೆಕ್ಚರ್ ಜೊತೆ ಡಿಸ್ಕಸ್ ಮಾಡೋದು, ಇದೆಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ ಫಾರ್ಮಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಇನ್ಫಾರ್ಮಲ್ ಕಮ್ಯುನಿಕೇಷನ್. ಏನು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ, ಲೈಕ್ ಚಾಟಿಂಗ್ ವಿತ್ ಯುವರ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇನ್ಫಾರ್ಮಲ್ ಆಗಿ ಮಾತಾಡ್ತಿರಲ್ವ, ಅದನ್ನು ನಾವು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಗ್ರೇಪ್ ವೈನ್. ಸೊ ಗ್ರೇಪ್ ವೈನ್ ಈಸ್ ಎ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಕೇಳಿದ್ರೆ, ಇಟ್ ಈಸ್ ಎ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇದನ್ನ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಆ್ಯಂಡ್ ಗಾಸಿಪ್ ಆಗಿರ್ಬೋದು. ಗಾಸಿಪ್ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ಒನ್ ಪರ್ಸನ್ ವಿಲ್ ಶೇರ್ ವಿತ್ ಅದರ್ ಪರ್ಸನ್ಸ್. ಸಿಂಗಲ್ ಸ್ಟ್ಯಾಂಡ್ ಅಂತಂದರೆ, ಈಗ ಎ ಒಂದು ಬಿಗೆ ಟ್ರಾನ್ಸ್ಫರ್ ಮಾಡೋದು, ಬಿ ಮತ್ತು ಸಿಗೆ ಟ್ರಾನ್ಸ್ಫರ್ ಮಾಡೋದು, ಇದು ಯಾವುದಾಗುತ್ತೆ, ಸಿಂಗಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಕ್ಲಸ್ಟರ್ ಚೈನ್. ಸೊ ಈಗ ಎ ಏನು ಮಾಡ್ತಾರೆ, ಬಿ ಜೊತೆ ಶೇರ್ ಮಾಡ್ತಾರೆ. ಸೊ ಎ ಹಾಗೆ ಸಿ ಜೊತೆ ಶೇರ್ ಮಾಡ್ತಾರೆ. ಸಿ ಏನು ಮಾಡ್ತಾರೆ ಅಂದರೆ ಡಿ ಜೊತೆ ಶೇರ್ ಮಾಡ್ತಾರೆ, ಹಾಗೆ ಇ ಜೊತೆ ಶೇರ್ ಮಾಡ್ತಾರೆ. ಇದೇನಾಗಿರುತ್ತೆ, ಕ್ಲಸ್ಟರ್ ಚೈನ್ ಆಗಿರುತ್ತೆ. ಸೊ ಪ್ರೊಬ್ಯಾಬಿಲಿಟಿನೂ ಇದೇ ರೀತಿಯಾಗಿ. ಸೊ ಎ ಡಿ ಜೊತೆ ಶೇರ್ ಮಾಡ್ತಾರೆ, ಬಟ್ ಡಿ ಬೇರೆಯವ್ರ ಜೊತೆ ಶೇರ್ ಮಾಡೋದಿಲ್ಲ. ಅದೇ ಎ ಏನಾಗುತ್ತೆ, ಬಿ ಜೊತೆ ಶೇರ್ ಮಾಡಿದಾಗ ಬಿ ಬಂದು ಸಿ ಜೊತೆ ಶೇರ್ ಮಾಡುತ್ತೆ. ಈ ರೀತಿಯಾಗಿರುವಂಥದ್ದು ಪ್ರೊಬ್ಯಾಬಿಲಿಟಿ. ಸ್ಟ್ಯಾಂಡ್ ಆ್ಯಂಡ್ ಆಲ್ಸೋ ಕ್ಲಸ್ಟರ್. ಡಿ ಈಸ್ ಪ್ರೊಬ್ಯಾಬಿಲಿಟಿ. ಇದಿಷ್ಟು ಏನಾಗಿತ್ತು, ಇನ್ಫಾರ್ಮಲ್ ವೇ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಟೈಪ್ಸ್ ಆಗಿತ್ತು. ನೆಕ್ಸ್ಟ್ ವಿ ಹ್ಯಾವ್ ಬೇಸ್ಡ್ ಆನ್ ಡೈರೆಕ್ಷನ್. ಬೇಸ್ಡ್ ಆನ್ ಡೈರೆಕ್ಷನ್ ಮೇಲೆ ವಿ ಹ್ಯಾವ್ ಕಮ್ಯುನಿಕೇಷನ್ ಟೈಪ್ಸ್. ಸೊ ವರ್ಟಿಕಲಲ್ಲಿ ಯಾವ ಟೈಪ್ಸ್ ಅಂದರೆ, ಇದು ವರ್ಟಿಕಲಲ್ಲಿ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಕಮ್ಯುನಿಕೇಷನ್ ಇದ್ದಾವೆ. ಸೊ ಏನು ಅಪ್ವರ್ಡ್ ಕಮ್ಯುನಿಕೇಷನ್ ಅಂತಂದರೆ, ಇಟ್ ರೆಫರ್ಸ್ ಟು ದ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಲೋಯರ್ ಲೆವೆಲ್ ಟು ಹೈಯರ್ ಲೆವೆಲ್ಸ್. ಸೊ ಇಲ್ಲೇನಾಗುತ್ತಂದರೆ,
ಎಂಪ್ಲಾಯೀಸು ಮ್ಯಾನೇಜರ್ಗೆ ಏನಾದರೂ ಇನ್ಫಾರ್ಮೇಷನ್ನ ಶೇರ್ ಮಾಡಿದಾಗ ಏನಾಗುತ್ತೆ, ಇದು ಅಪ್ವರ್ಡ್ ಕಮ್ಯುನಿಕೇಷನ್ ಆಗುತ್ತೆ. ಕಮ್ಯುನಿಕೇಷನ್ ಅನ್ನೋದು ಎಂಪ್ಲಾಯಿಯಿಂದ ಏನಾಗ್ತಿದೆ, ಮ್ಯಾನೇಜರ್ಗೆ ಶೇರ್ ಆಗ್ತಾಯಿದೆ. ಸೊ ವೆನ್ ಎಂಪ್ಲಾಯಿ ಗಿವ್ ಫೀಡ್ಬ್ಯಾಕ್ ಟು ದ ಮ್ಯಾನೇಜರ್ಸ್, ಇದು ಅಪ್ವರ್ಡ್ ಕಮ್ಯುನಿಕೇಷನ್ ಆಗುತ್ತೆ. ಡೌನ್ವರ್ಡ್ ಕಮ್ಯುನಿಕೇಷನ್, ದಿಸ್ ಇನ್ವಾಲ್ವ್ಸ್ ಟ್ರಾನ್ಸ್ಮಿಷನ್ ಆಫ್ ಫ್ರಮ್ ಹೈಯರ್ ಲೆವೆಲ್ ಟು ದ ಲೋಯರ್ ಲೆವೆಲ್. ಇಲ್ಲಿ ಏನಾಗುತ್ತೆ, ಮ್ಯಾನೇಜರು ಇನ್ಫಾರ್ಮೇಷನ್ನ ಎಂಪ್ಲಾಯೀಸ್ಗೆ ತಿಳಿಸಿದಾಗ ಅದೇನಾಗುತ್ತೆ, ಡೌನ್ವರ್ಡ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಮ್ಯಾನೇಜರ್ ಕಮ್ಯುನಿಕೇಟ್ಸ್ ಗೋಲ್ಸ್ ಮತ್ತು ಪಾಲಿಸೀಸ್ನ ಎಂಪ್ಲಾಯೀಸ್ ಜೊತೆ ಶೇರ್ ಮಾಡೋದು, ಅಥವಾ ಎಂಪ್ಲಾಯೀಸ್ಗೆ ವರ್ಕ್ನ ಅಲೋಕೇಟ್ ಮಾಡೋದು, ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಶೇರ್ ಮಾಡೋದು, ಇದೇನಾಗುತ್ತೆ, ಡೌನ್ವರ್ಡ್ ಕಮ್ಯುನಿಕೇಷನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಲ್ಯಾಟ್ರಲ್ ಆರ್ ಹಾರಿಜಾಂಟಲ್ ಕಮ್ಯುನಿಕೇಷನ್ ಇದೆ. ಇದು ಯಾವ ರೀತಿ ಅಂತಂದರೆ, ಇಟ್ ಅಕರ್ಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಆರ್ ಡಿಪಾರ್ಟ್ಮೆಂಟ್ ಅಟ್ ದ ಸೇಮ್ ಹೈರಾರ್ಕಿ ಲೆವೆಲ್ ವಿತಿನ್ ಅನ್ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನಲ್ಲಿ ಸೇಮ್ ಲೆವೆಲ್ ಇರ್ತಾರಲ್ವ, ಅವರ ಮಧ್ಯೆ ಒಂದು ಇನ್ಫಾರ್ಮೇಷನ್ ಶೇರ್ ಆದರೆ ಅದನ್ನು ಏನಂತ ಕರಿತೀವಿ ಅಂತಂದರೆ ಲ್ಯಾಟ್ರಲ್ ಆರ್ ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಏನು ಮಾಡ್ತಾರೆ, ಸೇಲ್ಸ್ ಮ್ಯಾನೇಜರ್ಗೆ ಏನಾದರೂ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರೆ ಅದು ಏನಾಗುತ್ತೆ, ಹಾರಿಜಾಂಟಲ್ ಅಥವಾ ಲ್ಯಾಟ್ರಲ್ ಕಮ್ಯುನಿಕೇಷನ್ ಆಗುತ್ತೆ. ಅಥವಾ ಎಂಪ್ಲಾಯೀಸ್ ಮಧ್ಯೆ ಶೇರ್ ಮಾಡಿಕೊಂಡಾಗ, ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಎಂಪ್ಲಾಯೀಸು ಸೇಲ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಜೊತೆ ಏನಾದರೂ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಾರೆ ಅಂದರೆ ಅದು ಲ್ಯಾಟ್ರಲ್ ಆರ್ ಹಾರಿಜಾಂಟಲ್ ಕಮ್ಯುನಿಕೇಷನ್ ಆಗುತ್ತೆ. ನೆಕ್ಸ್ಟು ಡಯಾಗ್ನಲ್ ಕಮ್ಯುನಿಕೇಷನ್. ಏನು ಡಯಾಗ್ನಲ್ ಕಮ್ಯುನಿಕೇಷನ್ ಅಂತಂದರೆ, ಇಟ್ ಅಕರ್ಸ್ ಡಿಫ್ರೆಂಟ್ ಹೈರಾರ್ಕಿ ಲೆವೆಲ್ಸ್ ಆ್ಯಂಡ್ ಫಂಕ್ಷನಲ್ ಏರಿಯಾಸ್ ಕನೆಕ್ಟಿಂಗ್ ಇಂಡಿವಿಜುವಲ್ ಆರ್ ಗ್ರೂಪ್ಸ್ ಹೂ ಆರ್ ನಾಟ್ ಡೈರೆಕ್ಟ್ಲಿ ಇನ್ ದ ಸೇಮ್ ಚೈನ್ ಆಫ್ ಕಮಾಂಡ್. ಇಲ್ಲಿ ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ಮಾರ್ಕೆಟಿಂಗ್ ಟೀಮ್ ಇರುತ್ತೆ, ಇಲ್ಲಿ ಸೇಲ್ಸ್ ಟೀಮ್ ಇರುತ್ತೆ, ಇಲ್ಲಿ ಮಾರ್ಕೆಟಿಂಗ್ ಎಂಪ್ಲಾಯೀಸ್ ಇರ್ತಾರೆ, ಇಲ್ಲೇನಾಗುತ್ತೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಸೊ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಏನು ಮಾಡ್ತಾರೆ, ಸೇಲ್ಸ್ ಎಂಪ್ಲಾಯೀಸ್ಗೆ ಏನಾದರೂ ಒಂದು ಅಲೋಕೇಟ್ ಮಾಡ್ತಾರೆ ವರ್ಕ್ನ. ಇದು ಏನಾಗುತ್ತೆ, ಡಯಾಗ್ನಲ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಇನ್ ಕೇಸ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಇರೋರು ಏನು ಮಾಡ್ತಾರೆ, ಮಾರ್ಕೆಟಿಂಗ್ ಎಂಪ್ಲಾಯೀಸ್ಗೆ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ. ಇದೇನಾಗುತ್ತೆ ಅಂತಂದರೆ ಡಯಾಗ್ನಲ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನಿಮಗೆ ಕನೆಕ್ಷನ್ನೇ ಇರೋದಿಲ್ಲ. ಸೊ ನೀವೇನು ಮಾಡ್ತೀರಾ, ಇನ್ಫಾರ್ಮೇಷನ್ ಅಥವಾ ಏನೋ ಒಂದು ಪಾಲಿಸೀಸ್ನ ಏನೋ ಒಂದು ವರ್ಕ್ನ ಅಲೋಕೇಟ್ ಮಾಡಿದಾಗ ಇದೇನಾಗುತ್ತೆ, ಡಯಾಗ್ನಲ್ ಕಮ್ಯುನಿಕೇಷನ್ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಬೇಸ್ಡ್ ಆನ್ ರಿಲೇಷನ್ಶಿಪ್. ಸೊ ಫಸ್ಟ್ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್. ಬೇಸ್ಡ್ ಆನ್ ರಿಲೇಷನ್ಶಿಪ್ ವಿ ಹ್ಯಾವ್ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್. ಏನು ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಅಂದರೆ ರಿಲೇಷನ್ಶಿಪ್ ವಿತ್ ಸೆಲ್ಫ್ ಆಗಿರುತ್ತೆ. ಸೊ ಇಟ್ ರೆಫರ್ಸ್ ಟು ದ ಇಂಟರ್ನಲ್ ಡಯಲಾಗ್ ಆ್ಯಂಡ್ ಸೆಲ್ಫ್ ಟಾಕ್ ವಿತಿನ್ ಅವರ್ ಓನ್ ಮೈಂಡ್ಸ್. ಸೊ ನಾವೇನು ಮಾಡ್ತೀರಿ, ನಮ್ಮ ಜೊತೆನೇ ನಾವು ಮಾತಾಡೋದು ಅಥವಾ ಏನೋ ಒಂದು ಯೋಚನೆ ಮಾಡೋದಾಗಿರ್ಬೋದು, ಸೆಲ್ಫ್ ಟಾಕ್, ಇದನ್ನು ನಾವೇನಂತ ಕರಿತೀವಿ, ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ವೆನ್ ಸಮ್ವನ್ ಎವ್ಯಾಲ್ಯೂಯೇಟ್ಸ್ ದಿರ್ ಓನ್ ಪರ್ಫಾರ್ಮೆನ್ಸ್ ಆಫ್ಟರ್ ಜಾಬ್ ಇಂಟರ್ವ್ಯೂ. ಸೊ ಈಗ ಒಂದು ಜಾಬ್ ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತೀವಿ ಆ್ಯಂಡ್ ಅನಲೈಸ್ ಮಾಡ್ತೀವಿ, ಯಾವ ರೀತಿಯಾಗಿ ನಾವು ಕ್ವೆಶನ್ಗೆ ಆನ್ಸರ್ ಮಾಡಿದ್ವಿ, ಯಾವುದೆಲ್ಲ ಕ್ವೆಶನ್ಗೆ ನಾವು ಆನ್ಸರ್ ಮಾಡೋದಕ್ಕಾಗಿಲ್ಲ, ಯಾವ ಒಂದು ವಿಷಯಕ್ಕೆ ಹೆಚ್ಚಿನದಾಗಿ ಭಯ ಆಗಿತ್ತು, ಈ ರೀತಿಯಾಗಿ ಅನಲೈಸ್ ಮಾಡೋದು, ನಮ್ಮ ಬಗ್ಗೆನೇ ನಾವು ಅನಲೈಸ್ ಮಾಡೋದನ್ನ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್, ರಿಲೇಷನ್ಶಿಪ್ ವಿತ್ ಅದರ್ಸ್. So relationship with others, it refers to the exchange of information, ideas and message or emotions between individuals. ನಾವು ಒಂದು ಇನ್ಫಾರ್ಮೇಷನ್ ಆಗಿರಲಿ ಅಥವಾ ಒಂದು ಐಡಿಯಾಸ್ ಎಮೋಷನ್ನ ನಾವು ಬೇರೊಬ್ಬರ ಜೊತೆ ಶೇರ್ ಮಾಡಿದಾಗ ಅದೇನಾಗುತ್ತೆ, ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದು ಇಂಟ್ರಾಕ್ಷನ್ ಬಿಟ್ವೀನ್ ಫ್ಯಾಮಿಲೀಸ್, ಫ್ರೆಂಡ್ಸ್ ಆರ್ ಫ್ರೆಂಡ್ಸ್ ಅಥವಾ ಬೇರೆ ಯಾರ ಜೊತೆನಾದರೂ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಾಗ ಇದೇನಾಗುತ್ತೆ, ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟ್ರಾನ್ಸ್ಪರ್ಸ್ನಲ್ ಕಮ್ಯುನಿಕೇಷನ್. ಏನು ಟ್ರಾನ್ಸ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತಂದರೆ,
ರಿಲೇಷನ್ಶಿಪ್ ವಿತ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಗಾಡ್. ನಮ್ಮ ಒಂದು ಕಮ್ಯುನಿಕೇಷನ್ ಏನು ಮಾಡ್ತೀವಿ ದೇವ್ರ ಜೊತೆ ಇಟ್ಕೊಂಡಾಗ ಇದು ಏನಾಗುತ್ತೆ, ಟ್ರಾನ್ಸ್ಪರ್ಸನಲ್ ಕಮ್ಯುನಿಕೇಷನ್ ಆಗುತ್ತೆ. ಕಮ್ಯುನಿಕೇಷನ್ ಗೋಸ್ ಬಿಯಾಂಡ್ ದ ಯೂಶುವಲ್ ಇಂಟ್ರಾಕ್ಷನ್ ಬಿಟ್ವೀನ್ ಪೀಪಲ್. ಇದು ಯೂಶುವಲ್ ಆಗಿ ನಡೆಯುವಂಥ ಇಂಟ್ರಾಕ್ಷನ್ ಬಿಟ್ವೀನ್ ಅಂದರೆ ಮಧ್ಯೆ ಪೀಪಲ್ ಜೊತೆ ನಡೆಯುವಂತಹ ಒಂದು ಕಮ್ಯುನಿಕೇಷನ್ ಆಗಿರೋದಿಲ್ಲ. ಸೊ ಪೀಪಲ್ ಮೋರ್ ಕನೆಕ್ಟೆಡ್ ವಿತ್ ದೇವರು, ಸೂಪರ್ ನ್ಯಾಚುರಲ್ ಪವರ್ಸ್, ಇದ್ರ ಜೊತೆ ಕನೆಕ್ಟ್ ಆದಾಗ ಇದನ್ನು ನಾವು ಟ್ರಾನ್ಸ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸೀಕಿಂಗ್ ಕನೆಕ್ಷನ್ ವಿತ್ ಹೈಯರ್ ಪವರ್ ಆರ್ ಯೂನಿವರ್ಸಲ್ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿರ್ತಾರಲ್ವ, ಇದನ್ನು ನಾವು ಟ್ರಾನ್ಸ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಅದರ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಸೊ ಅದರ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ನೋಡೋದಾದರೆ ಡಿಡಿಯಾಟಿಕ್ ಕಮ್ಯುನಿಕೇಷನ್ ನೋಡೋದಾದರೆ ಇಟ್ ಫೋಕಸಸ್ ಆನ್ ಟೀಚಿಂಗ್ ಆರ್ ಇನ್ಸ್ಟ್ರಕ್ಟಿಂಗ್ ಅದರ್ಸ್ ಇನ್ ಎ ಸ್ಟ್ರೈಟ್ ಫಾರ್ವರ್ಡ್ ಅಟ್ ಗೈಡೆನ್ಸ್ ಏಮ್ಡ್ ಅಟ್ ಎಜುಕೇಟಿಂಗ್ ಅದರ್ಸ್. ಸೊ ಇದೇನಂತಂದರೆ ಇನ್ಸ್ಟ್ರಕ್ಷನ್ ಅಥವಾ ಟೀಚಿಂಗ್ ಮೆಥಡ್ ಆಗಿರುತ್ತೆ. ಡೈರೆಕ್ಟ್ ಕಮ್ಯುನಿಕೇಷನ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಟೀಚಿಂಗ್ ಆರ್ ಗೈಡೆನ್ಸ್ ಆಗಿರುತ್ತೆ. ಎಜುಕೇಟಿಂಗ್ ಅದರ್ಸ್, ಬೇರೆಯವ್ರನ್ನ ಎಜುಕೇಟ್ ಮಾಡೋದು, ಇದೆಲ್ಲ ಏನಾಗಿರುತ್ತೆ ಡಿಡಿಯಾಟಿಕ್ ಕಮ್ಯುನಿಕೇಷನ್ ಆಗಿರುತ್ತೆ. ಇಟ್ಸ್ ಆಲ್ ಅಬೌಟ್ ಶೇರಿಂಗ್ ನಾಲೆಡ್ಜು, ಸ್ಕಿಲ್ಸು ಅಥವಾ ಮಾರಲ್ ಲೆಸನ್ಸ್ ಎಲ್ಲ ಏನಾಗಿರುತ್ತೆ ಡಿಡಿಯಾಟಿಕ್ ಕಮ್ಯುನಿಕೇಷನ್ ಆಗಿರುತ್ತೆ. ಎಕ್ಸಾಂಪಲ್ ವಾಚಿಂಗ್ ವಿಡಿಯೋಸ್ ಟು ಲರ್ನ್ ಕುಕಿಂಗ್ ಸ್ಟೆಪ್ ಬೈ ಸ್ಟೆಪ್. ನೀವೊಂದು ವಿಡಿಯೋನ ನೋಡ್ತೀರಾ ಯೂಟ್ಯೂಬಲ್ಲಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿರ್ತಾರೆ. ಸೊ ಕುಕ್ಕಿಂಗಲ್ಲಿ ಇದನ್ನು ನಾವೇನಂತ ಕರಿತೀವಿ ಡಿಡಿಯಾಟಿಕ್ ಕಮ್ಯುನಿಕೇಷನ್. ನೆಕ್ಸ್ಟ್ ಕಾಂಟಿಜಿಯಸ್ ಕಮ್ಯುನಿಕೇಷನ್. ಏನು ಕಾಂಟಿಜಿಯಸ್ ಕಮ್ಯುನಿಕೇಷನ್ ಅಂತಂದರೆ ಇಟ್ ರೆಫರ್ಸ್ ಟು ದ ಎಕ್ಸ್ಚೇಂಜ್ ಆಫ್ ಮೆಸೇಜ್ ಬಿಟ್ವೀನ್ ಇಂಡಿವಿಜುವಲ್ ಹೂ ಫಿಸಿಕಲಿ ಪ್ರೆಸೆಂಟ್ ಇನ್ ದ ಸೇಮ್ ಲೊಕೇಶನ್ ಆರ್ ಇಮಿಡಿಯೇಟ್ ವಿಸಿನಿಟಿ. ಕಾಂಟಿಜಿಯಸ್ ಅಂತಂದರೆ ಈಗ ನಿಮ್ಮ ಪಕ್ಕದಲ್ಲೇ ಕುತ್ಕೊಂಡು ಇರ್ತಾರೆ ಅಲ್ವಾ, ಅವ್ರ ಜೊತೆ ನೀವು ಕಮ್ಯುನಿಕೇಷನ್ ಮಾಡೋದೇನಾಗಿರುತ್ತೆ ಕಾಂಟಿಜಿಯಸ್ ಕಮ್ಯುನಿಕೇಷನ್ ಆಗಿರುತ್ತೆ. ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇಲ್ಲೇನಾಗಿರ್ತಾರೆ ಅಂದರೆ ಎಕ್ಸನ್ ಹೂ ವಿಲ್ ಬಿ ಪ್ರೆಸೆಂಟ್ ನೆಕ್ಸ್ಟ್ ಟು ದ, ಅಂದರೆ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ, ಅದಕ್ಕೆ ನಾವು ಕಾಂಟಿಜಿಯಸ್ ಅಂತ ಕರಿತೀವಿ. ನಾನ್ ಕಾಂಟಿಜಿಯಸ್ ಕಮ್ಯುನಿಕೇಷನ್ ಅಂತಂದರೆ ಇಟ್ ರೆಫರ್ಸ್ ಟು ದ ಎಕ್ಸ್ಚೇಂಜ್ ಆಫ್ ಮೆಸೇಜ್ ಬಿಟ್ವೀನ್ ಇಂಡಿವಿಜುವಲ್ ಹೂ ಆರ್ ನಾಟ್ ಫಿಸಿಕಲಿ ಪ್ರೆಸೆಂಟ್. ನಾವು ಕಮ್ಯುನಿಕೇಟ್ ಮಾಡ್ತೀವಿ ಬಟ್ ಆ ಪರ್ಸನ್ ಏನಾಗಿರೋದಿಲ್ಲ ಪ್ರೆಸೆಂಟ್ ಲೊಕೇಶನಲ್ಲಿ ಪ್ರೆಸೆಂಟ್ ಇರೋದಿಲ್ಲ, ಇದನ್ನು ನಾಟ್ ಫಿಸಿಕಲಿ ಪ್ರೆಸೆಂಟ್ ಇರೋದಿಲ್ಲ, ಅದಕ್ಕೆ ನಾವು ಏನಂತ ಕರೆಯೋದು ನಾನ್ ಕಾಂಟಿಜಿಯಸ್ ಕಮ್ಯುನಿಕೇಷನ್. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ಇಮೇಲ್ಸು, ಟೆಕ್ಸ್ಟ್ ಮೆಸೇಜು, ಫೋನ್ ಕಾಲ್ಸ್ ಇದೆಲ್ಲ ಏನಾಗಿರುತ್ತೆ ನಾನ್ ಕಾಂಟಿಜಿಯಸ್ ಮೆಸೇಜ್ ಆಗಿರುತ್ತೆ. Next we have direct communication. It occurs when individuals interact with each other face to face or through immediate channels such as phone calls or in personal conversation. ಇದು ಏನಾಗಿರುತ್ತೆ ಡೈರೆಕ್ಟ್ ಕಮ್ಯುನಿಕೇಷನ್ ಆಗಿರುತ್ತೆ. ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಆಗಿರ್ಬೋದು ಅಥವಾ ಫೋನ್ ಕಾಲ್ಸ್ ಮುಖಾಂತರನೇ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡೋದನ್ನು ನಾವೇನಂತ ಕರಿತೀವಿ ಡೈರೆಕ್ಟ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕಾನ್ವರ್ಸೇಷನ್ ಓವರ್ ದ ಫೋನ್ ವಿತ್ ಫ್ರೆಂಡ್ಸ್, ಡಿಸ್ಕಸ್ ಕೊಲೀಗ್ಸ್ ಪ್ರಾಜೆಕ್ಟ್ ಇನ್ ಮೀಟಿಂಗ್. ಸೊ ಕೊಲೀಗ್ಸ್ ಜೊತೆ ಡಿಸ್ಕಸ್ ಮಾಡೋದಿರ್ಬೋದು ಅಬೌಟ್ ಪ್ರಾಜೆಕ್ಟ್ ಬಗ್ಗೆ, ಆ್ಯಂಡ್ ಆಲ್ಸೋ ಕಾನ್ವರ್ಸೇಷನ್ ವಿತ್ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇದೆಲ್ಲ ಏನಾಗಿರುತ್ತೆ ಡೈರೆಕ್ಟ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಮೀಡಿಯೇಟೆಡ್ ಕಮ್ಯುನಿಕೇಷನ್. ಇಟ್ ರೆಫರ್ಸ್ ಟು ದ ಯೂಸ್ ಆಫ್ intermediaries technologies or to transmit a message between individuals who are not physically present or cannot communicate it in real time. ಸೊ ಯಾರು ಫಿಸಿಕಲಿ ಪ್ರೆಸೆಂಟ್ ಇರೋದಿಲ್ಲ, ಹಾಗೆ ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ರಿಯಲ್ ಟೈಮಲ್ಲಿ. ಸೊ ಅಂಥ ಒಂದು ಕಮ್ಯುನಿಕೇಷನ್ನ ನಾವು ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟಿ ವಿ ಮುಖಾಂತರ, ರೇಡಿಯೋ ಮುಖಾಂತರ, ವಿಡಿಯೋ ಕಾಲ್ಸ್ ಮುಖಾಂತರ ಕಮ್ಯುನಿಕೇಟ್ ಮಾಡೋದು ಏನಾಗಿರುತ್ತೆ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ನ್ಯೂಸ್ ಚಾನಲ್ ಬ್ರಾಡ್ಕಾಸ್ಟ್ ನ್ಯೂಸ್ ಆನ್ ಟಿ ವಿ. ದಿಸ್ ಟೈಪ್ ಆಫ್ ಕಮ್ಯುನಿಕೇಷನ್ ಈಸ್ ನೋನ್ ಆಸ್ ಮಾಸ್ ಕಮ್ಯುನಿಕೇಷನ್. ಈಗ ನ್ಯೂಸ್ ಚಾನೆಲ್ ಮುಖಾಂತರ ಒಂದು ಕಮ್ಯುನಿಕೇಟ್ ಮಾಡ್ತೀವಲ್ಲ, ಇದನ್ನು ನಾವೇನಂತ ಕರಿತೀವಿ ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸಾಕಷ್ಟು ಬಾರಿ ಈ ಒಂದು ಟೈಪ್ ಬಗ್ಗೆ ಕೇಳಿರೋ ಪ್ರೀವಿಯಸ್ ಇಯರಲ್ಲಿ ರಿಪೀಟೆಡ್ ಕ್ವಶನ್ಸ್ ಕೇಳಿದ್ದಾರೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಮೀಡಿಯೇಟೆಡ್ ಕಮ್ಯುನಿಕೇಷನ್ ಮೇಲೆ. ನೆಕ್ಸ್ಟ್ ಎ ನೆಗೆಟಿವ್ ರಿಯಾಕ್ಷನ್ ಟು ಮೀಡಿಯೇಟೆಡ್ ಕಮ್ಯುನಿಕೇಷನ್ ಡಿಸ್ಕ್ರೈಬ್ ಫ್ಲ್ಯಾಕ್. ಏನು ನೆಗೆಟಿವ್ ಒಂದು ಫೀಡ್ಬ್ಯಾಕ್ ಬರುತ್ತಲ್ವ, ಅದನ್ನು ನಾವು ಫ್ಲ್ಯಾಕ್ ಅಂತ ಕರಿತೀವಿ. ಫ್ಲ್ಯಾಕ್ ಕ್ಯಾನ್ ಇನ್ಫ್ಲುಯೆನ್ಸ್ ಪಬ್ಲಿಕ್ ಒಪಿನಿಯನ್, ಇಂಪ್ಯಾಕ್ಟ್ ರೆಪ್ಯುಟೇಷನ್ ಆ್ಯಂಡ್ ಕ್ರೆಡಿಬಿಲಿಟಿ ಆಫ್ ದ ಎಂಟಿಟೀಸ್. ಸೊ ಫ್ಲ್ಯಾಕ್ ಏನು ಮಾಡುತ್ತೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈಗ ಒಬ್ಬರು ನೆಗೆಟಿವ್ ಕಾಮೆಂಟ್ ಮಾಡಿದಾಗ ಅದು ಇನ್ಫ್ಲುಯೆನ್ಸ್ ಆಗಿ ಅದರ್ ಪೀಪಲ್ಗೂ ಅದು ಅಫೆಕ್ಟ್ ಆಗುತ್ತೆ. ಸೊ ಅವರು ಏನು ಮಾಡ್ತಾರೆ ಆಟೋಮೆಟಿಕಲಿ ಇನ್ಫ್ಲೂಯೆನ್ಸ್ ಆಗಿ ನೆಗೆಟಿವ್ ಒಪಿನಿಯನ್ನ ತುಂಬ್ಕೊತಾರೆ ಅವರ ತಲೆಯಲ್ಲೂ ಸಹ. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ರೆಪ್ಯುಟೇಷನ್, ಅಂದರೆ ಇವಾಗ ಒಂದು ನ್ಯೂಸ್ ಚಾನಲ್ಗೆ ರೆಪ್ಯುಟೇಷನ್ಗೆ ಅದು
ರೆಪ್ಯುಟೇಷನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕ್ರೆಡಿಬಿಲಿಟಿ ಮತ್ತು ಟ್ರಸ್ಟ್ ವರ್ದಿನೆಸ್ ಅನ್ನೋದು ಬೆಳೆಯೋದಿಲ್ಲ ಆ ಒಂದು ಚಾನಲ್ ಮೇಲೆ. ಇದನ್ನು ನಾವು ಮೀಡಿಯೇಟೆಡ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಮಾಸ್ ಲೈನ್ ಕಮ್ಯುನಿಕೇಷನ್. ಏನು ಮಾಸ್ ಲೈನ್ ಕಮ್ಯುನಿಕೇಷನ್ ಅಂತಂದರೆ, ಇಟ್ ಈಸ್ ಎ ಸ್ಟ್ರಾಟಜಿಕ್ ಅಪ್ರೋಚ್ ಯೂಸ್ಡ್ ಇನ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಮೂವ್ಮೆಂಟ್ ಟು ಎನ್ಕರೇಜ್ ಆ್ಯಂಡ್ ಮೊಬಿಲೈಸ್ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಟುವರ್ಡ್ಸ್ ಎ ಕಾಮನ್ ಆಬ್ಜೆಕ್ಟಿವ್. ಮಾಸ್ ಲೈನ್ ಕಮ್ಯುನಿಕೇಷನ್ ಅಂದರೆ ಒಂದು ಎಕ್ಸಾಂಪಲ್, ಈಗ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ, ಸ್ಪೀಚ್ ಕೊಡ್ತಾರೆ, ಸಾಕಷ್ಟು ಜನ ಅಲ್ಲಿ ಏನಾಗಿರ್ತಾರೆ ಸಾಕಷ್ಟು ಜನ ಅಲ್ಲಿ ಇರ್ತಾರೆ. ಅವ್ರಿಗೆ ಏನು ಇನ್ಫ್ಲೂಯೆನ್ಸ್ ಮಾಡೋದಾಗಿರಲಿ ಅಥವಾ ಅವರು ಏನು ಪ್ರೀವಿಯಸ್ ಇಯರಲ್ಲಿ ಏನೆಲ್ಲ ಅವ್ರು ವರ್ಕ್ನ ಮಾಡಿದ್ದಾರೆ, ಇದನ್ನು ನಾವು ಮಾಸ್ ಲೈನ್ ಕಮ್ಯುನಿಕೇಷನ್ ಅಂತ ಅಂತೀವಿ. ಇಲ್ಲಿ ತುಂಬ ಜನ ಇರ್ತಾರೆ, ಸೊ ಮಾಸ್ ಪೀಪಲ್ ವಿಲ್ ಬಿ ದೇರ್, ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮಾಸ್ ಲೈನ್ ಕಮ್ಯುನಿಕೇಷನ್. ಇದನ್ನು ಎಕ್ಸಾಂಪಲ್ನ ನೋಡೋದಾದರೆ ಸಿವಿಲ್ ರೈಟ್ ಮೂಮೆಂಟ್ಸ್ ಇನ್ US ಲೀಡರ್ ಲೈಕ್ ಮಾರ್ಟಿನ್ ಲೂಥರ್ ಕಿಂಗ್. ಸೊ ಕಿಂಗ್ಸ್ ಏನು ಮಾಡ್ತಾರೆ, ಪ್ರಜೆಗಳೆಲ್ಲ ಅಲೋಕೇಟ್ ಆಗಿರ್ತಾರೆ ಅಲ್ವಾ, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದೇನಾಗಿರುತ್ತೆ, ಇದು ಮಾಸ್ ಲೈನ್ ಕಮ್ಯುನಿಕೇಷನ್. ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ಬೋದು ಅಥವಾ ಅವರ ಒಂದು ಕಮ್ಯುನಿಕೇಷನ್ ಏನು ಒಂದು ಆಬ್ಜೆಕ್ಟಿವ್ ಇರುತ್ತಲ್ಲ, ಅದು ಒಂದೇ ಅಟ್ ಎ ಟೈಮಲ್ಲಿ ಎಲ್ಲರಿಗೂ ತಿಳಿಸುವಂಥದ್ದು ಏನಾಗಿರುತ್ತೆ, ಮಾಸ್ ಲೈನ್ ಕಮ್ಯುನಿಕೇಷನ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಅಂತಂದರೆ, ಈಗ ಡಿಫ್ರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಇರ್ತಾರೆ ಅಥವಾ ಡಿಫ್ರೆಂಟ್ ಕಂಟ್ರೀಸ್ ಜೊತೆ ನಮ್ಮ ಒಂದು ಕಲ್ಚರ್ ಈಗ ಕಮ್ಯುನಿಕೇಟ್ ಮಾಡೋಂಥದ್ದು ಏನಾಗಿರುತ್ತೆ, ಇದು ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಆಗಿರ್ತಾರೆ, ನಿಮ್ಮ ಒಂದು ಇನ್ಫಾರ್ಮೇಷನ್, ಐಡಿಯಾಸ್ ಅಥವಾ ನಿಮ್ಮ ಒಂದು ರಿಚುವಲ್ಸು, ನಿಮ್ಮ ಒಂದು ಲೈಫ್ ಸ್ಟೈಲ್ನ ಏನು ಮಾಡ್ತೀರಾ, ಬೇರೆ ಒಂದು ಕಲ್ಚರಲ್ ಜೊತೆ ಶೇರ್ ಮಾಡ್ಕೊಂಡಾಗಿದ್ದು ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಆಗಿರುತ್ತೆ. ಇಂಡಿವಿಜುವಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಕೊಲಾಬ್ರೇಟ್ ಆನ್ ಎ ಪ್ರಾಜೆಕ್ಟ್, ದೆ ಮಸ್ಟ್ ಅಡಾಪ್ಟ್ ದೇರ್ ಕಮ್ಯುನಿಕೇಷನ್ ಸ್ಟ್ರಾಟಜೀಸ್. ಸೊ ನೀವು ಬೇರೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂದರೆ, ಬೇರೆ ಕಂಟ್ರಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ನೀವೇನಾದರೂ ಅಲ್ಲಿ ಹೋಗಿದ್ದೀರಾ ಅಂದರೆ ಅಥವಾ ಅವರು ಇಲ್ಲಿ ಬಂದಿದ್ದಾರೆ ಅಂದರೆ, ನಿಮ್ಮ ಒಂದು ಏನಾಗುತ್ತೆ ಕಮ್ಯುನಿಕೇಷನ್ನು ಅವರ ಒಂದು ಲ್ಯಾಂಗ್ವೇಜ್ಗೆ ಏನು ಅಡಾಪ್ಟ್ ಆಗೋದಾಗಿರ್ಬೋದು, ಅಥವಾ ಅವರು ಏನೆಲ್ಲ ರಿಚುವಲ್ಸ್ ಅಥವಾ ಏನೆಲ್ಲ ಫಾಲೋ ಮಾಡ್ತಾರೆ ಅದನ್ನು ನೀವೇನು ಮಾಡ್ತೀರಾ, ಅಡಾಪ್ಟ್ ಮಾಡ್ಕೊತೀರಲ್ವ, ಇದನ್ನು ಇಂಟರ್ಕಲ್ಚರಲ್ ಕಮ್ಯುನಿಕೇಷನ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ವಿ ಹ್ಯಾವ್ ಗ್ರೂಪ್ ಕಮ್ಯುನಿಕೇಷನ್. ಏನು ಗ್ರೂಪ್ ಕಮ್ಯುನಿಕೇಷನ್ ಅಂತಂದರೆ, ಇಟ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಐಡಿಯಾಸ್, ಒಪಿನಿಯನ್ಸ್ ಅಮಾಂಗ್ ಗ್ರೂಪ್ ಮೆಂಬರ್ಸ್. ಒಂದು 4 to 5 ಪೀಪಲ್ ಏನು ಮಾಡ್ತಾರೆ, ಒಂದು ಕಡೆ ಡಿಸ್ಕಸ್ ಮಾಡಿದಾಗ ಒಂದು ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು, ಕಾಸ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದಾಗ ಇಂಡಿವಿಜುವಲ್ ಆಗಿ ಮಾಡೋದಕ್ಕಿಂತ ಗ್ರೂಪಲ್ಲಿ ಮಾಡ್ತಾರಲ್ವ, ಅದನ್ನು ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲು ಎ ಟೀಮ್ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಟು ಜನರೇಟ್ ಐಡಿಯಾಸ್. ಯಾವುದಾದ್ರೂ ಒಂದು ಹೊಸ ಐಡಿಯಾನ ಅಥವಾ ಹೊಸ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಒಂದು ಕಡೆ 4 to 5 ಪೀಪಲ್ ಕೂತ್ಕೊಂಡು ಒಂದು ವಿಷಯದ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಐಡಿಯಾನ ಜನ್ರೇಟ್ ಮಾಡೋದಕ್ಕೆ ಡಿಸ್ಕಸ್ ಮಾಡ್ತಾರೆ ಅಲ್ವಾ, ಇದನ್ನು ನಾವು ಗ್ರೂಪ್ ಕಮ್ಯುನಿಕೇಷನ್ ಹಾಗೆ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ. ಐ ಹೋಪ್ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಅಂತ ಭಾವಿಸ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಮುಖಾಂತರನೂ ಸಹ ನೀವು ಡಿಸ್ಕಸ್ ಮಾಡ್ಬೋದು. ಹಾಗೆ ನೋಟ್ಸು ಈ ಒಂದು ಯೂನಿಟ್ ಕಂಪ್ಲೀಟ್ ಆದಮೇಲೆ ನಾನು ನೋಟ್ಸ್ನ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್